ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ಸ್ವೀಟ್ ರೆಸಿಪಿ ಬನಾನಾ ಬರ್ಫಿ ಯಾವ ಥರ ಮಾಡೋದು ಅಂತ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ. ನಾನು 3 ಬಾಳೆಹಣ್ಣು ತೊಗೊಂಡಿದ್ದೀನಿ, ಹಾಗೆ 1 ಕಪ್ಪು ಸಕ್ಕರೆ, ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಏಲಕ್ಕಿ ಪುಡಿ, ತುಪ್ಪ, 1/4 ಕಪ್ಪಷ್ಟು ರವೆ, ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು, ಕಲರು ರೆಡ್ ಕಲರು. ಬನ್ನಿ ಇವಾಗ ಬಾಳೆಹಣ್ಣನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ. ನೀರು ಏನು ಹಾಕೋದು ಬೇಡ, ಹಾಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಈ ಥರ ಪೇಸ್ಟ್ ಆದರೆ ಸಾಕು. ನೋಡಿ, ನೀರೇನು ಹಾಕಬೇಡಿ, ಹಾಗೆ ರುಬ್ಕೊಳ್ಳಿ. ಇವಾಗ ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಸಕ್ಕರೆನ ಹಾಕ್ಕೊಳ್ಳೋಣ. 1 ಕಪ್ಪು ಸಕ್ಕರೆ ಹಾಕೋತಾ ಇದ್ದೀನಿ, ಹಾಗೆ 1 ಕಪ್ಪು ನೀರು. ನೋಡಿ, ಅದೇ ಕಪ್ಪಲ್ಲೇ 1 ಕಪ್ಪು ನೀರು ಹಾಕೋತಾ ಇದ್ದೀನಿ. ಇದನ್ನೇನು ಪಾಕ ಏನು ಮಾಡೋಂಗಿಲ್ಲ, ಜಸ್ಟ್ ಸುಮ್ಮನೆ ಕರಗಿಸ್ಬೇಕಷ್ಟೇ. ಒಲೆ ಜೋರಿಟ್ಬಿಟ್ಟು ಸ್ವಲ್ಪ ಸಕ್ಕರೆನ ಕರಗೋ ಥರ ಇಟ್ಟರೆ ಸಾಕು. ನೋಡಿ, ಇವಾಗ ಕರಗ್ತೈತೆ. ಇದನ್ನು ಸೈಡ್ ಇಟ್ಕೊಂಡ್ಬಿಡೋಣ. ನೋಡಿ, ಇಷ್ಟಾದರೆ ಸಾಕು, ಸಕ್ಕರೆ ಎಲ್ಲ ಕರಗಿದೆ. ಸೈಡ್ ಇಟ್ಕೊಂಡು ಇವಾಗ ಒಲೆ ಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೇ ಅರ್ಧ ಕಪ್ಪಷ್ಟು ತುಪ್ಪ ಮತ್ತು ಎಣ್ಣೆ 2 ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪನೇ ಹಾಕ್ಕೋಬೋದು, ಅಥವಾ ಇಲ್ಲಾಂದರೆ 2 ಮಿಕ್ಸ್ ಮಾಡಿ ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು. ನೋಡಿ, ಈ ಥರ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕಿದು. ಗೋಧಿ ಹಿಟ್ಟಲ್ಲಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೇ 1/4 ಕಪ್ಪಷ್ಟು ಸಣ್ಣ ರವೆ, ಉಪ್ಪಿಟ್ಟು ರವೆ ಅಂತೀವಲ್ಲ, ಅದನ್ನು ಹಾಕ್ಕೊಂಡು ನೋಡಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಗಂಟೆಲ್ಲ ಹೊಡಿಬೇಕು. ಅದನ್ನು ಗಂಟೆನಾಗಲ್ಲ, ಗಂಟೆ ಆಗ್ದಂಗೆ ನೋಡಿ, ಕೈ ಬಿಡ್ದಂಗೆ ಲೋ ಫ್ಲೇಮ್ ಇರಬೇಕು ಒಲೆ. ಇವಾಗ ನೋಡಿ, ಬಾಳೆಹಣ್ಣಿನ ಪೇಸ್ಟು ಹಾಕೋತಾ ಇದ್ದೀನಿ. ಇದಕ್ಕೇ ರವೆ ಮತ್ತು ಗೋಧಿ ಹಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಈ ಥರ ರುಬ್ಬಿರೋದು ಬಾಳೆಹಣ್ಣನ್ನು ಹಾಕ್ಕೊಂಡು ತಿರ್ಗಾ ಮಿಕ್ಸ್ ಮಾಡ್ಕೋಬೇಕು. ಒಂದು 10-15 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಘಮ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಬನಾನಾ ಹಾಕಿದ ಮೇಲೆ ಗಟ್ಟಿ ಬರುತ್ತೆ. ಕೈ ಬಿಡ್ದಂಗೆ ಲೋ ಫ್ಲೇಮಲ್ಲೇ ತಿರುಗಿಸ್ತಾ ಇರಬೇಕು. ನೋಡಿ, ಒಂದು ಹದಕ್ಕೆ ಬರ್ತೈತೆ. ನೋಡಿ, ಪಾತ್ರೆ ಎಲ್ಲ ತಳ ಬಿಡ್ತೈತೆ. ಇವಾಗ ಆಗಿದೆ ಇದು. ಇದಕ್ಕೇ ಸಕ್ಕರೆ ನೀರು ಮಾಡ್ಕೊಂಡಿದ್ವಲ್ಲ, ಸಕ್ಕರೆ ಎಲ್ಲ ಕರಗಿಸಿದ್ವಿ. ಆ 1 ಕಪ್ ಸಕ್ಕರೆಗೆ 1 ಕಪ್ ನೀರು ಹಾಕಿ ಕರಗಿಸಿದ್ವಲ್ಲ, ಅದನ್ನು ಈ ಮಿಶ್ರಣಕ್ಕೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ನೀರು ಅದೆಲ್ಲ ಹಿಟ್ಟು ಎಲ್ಲ ಮಿಶ್ರಣ ಆಗಬೇಕು. ನೋಡಿ, ಚೆನ್ನಾಗಿ ನಿಧಾನಕ್ಕೆ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಫುಡ್ ಕಲರು ರೆಡ್ ಕಲರ್ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ಆ ಕಲರ್ ಹಾಕ್ಕೊಳ್ಳಿ. ನಾನು ರೆಡ್ ಕಲರ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಏಲಕ್ಕಿ ಪುಡಿ 1/4 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಡ್ರೈ ಫ್ರೂಟ್ಸು ಬಾದಾಮಿ ಮತ್ತು ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ವಾವ್, ಸೂಪರ್. ತಳ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ. ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ, ಒಂದು 5 ನಿಮಿಷ. ಹಾಗೆ ತಟ್ಟೆಗೆ ನೋಡಿ, ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಇಟ್ಕೊಳ್ಳಿ. ನಿಮ್ಮ ಹತ್ರ ತಟ್ಟೆ ಇದ್ದರೆ ತಟ್ಟೆ ಇಟ್ಕೊಳ್ಳಿ. ಟ್ರೇ ಬರುತ್ತಲ್ಲ, ಅದರಲ್ಲೂ ಕೂಡ ಹಾಕೋಬೋದು. ನೋಡಿ, ನಾನು ಚೆನ್ನಾಗಿ ಎಣ್ಣೆ ಗ್ರೀಸ್ ಮಾಡಿ ತಟ್ಟೆಯಲ್ಲಿ ಹಾಕೋತಾ ಇದ್ದೀನಿ. ಅದನ್ನು ನೋಡಿ, ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಆ ಮಿಶ್ರಣನ ಹಾಕ್ಕೊಳ್ಳೋಣ. ಒಂದು 15 ನಿಮಿಷ ಬೇಯಿಸಿ ಹದ ಬಂದಮೇಲೆ ನೋಡಿ, ಈ ಥರ ತಟ್ಟೆಗೆಲ್ಲನೂ ಹಾಕ್ಕೊಳ್ಳೋಣ. ನೋಡಿ, ವಾವ್, ಅದಾಗಿನೇ ಎಷ್ಟು ಚೆನ್ನಾಗಿ ಬಿತ್ತು ನೋಡಿ ತಟ್ಟೆಯಲ್ಲಿ. ಇವಾಗ ಅದನ್ನು ತಟ್ಟೆ ತುಂಬ ಸವರ್ಕೊಂಡು ಶೇಪ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ. ವಾವ್, ಸೂಪರ್. ನೋಡಿ, ನೀಟಾಗಿ ಈ ಥರ ಮಾಡ್ಕೊಳ್ಳಿ. ಇದಕ್ಕೇ ಮೇಲೆ ಡ್ರೈ ಫ್ರೂಟ್ಸ್ ಇದ್ದರೆ ಇನ್ನೂ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಇದ್ರ ಮೇಲೆ ಉದುರಿಸ್ಕೊಳ್ಳಿ. ನಾನು ಡ್ರೈ ಫ್ರೂಟ್ಸು ಮೊದಲು ಹಾಕಿದ್ದೀನಿ. ಇವಾಗ ಇದ್ರ ಮೇಲೇ ಟೂಟಿ ಫ್ರೂಟಿ ಕಲರ್ ಇತ್ತು, ಅದನ್ನು ಅದ್ರ ಮೇಲೆ ಉದುರಿಸ್ಕೊತಾ ಇದ್ದೀನಿ. ನೋಡಿ, ನಿಮ್ಮ ಹತ್ರ ಏನಿದೆಯೋ ಅದನ್ನೇ ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ಥರ ಟೂಟಿ ಫ್ರೂಟಿ ಇದ್ದರೆ ಹಾಕ್ಕೊಳ್ಳಿ. ನೋಡಿ, ಸ್ಪೂನಿಂದ ಸ್ವಲ್ಪ ಪ್ರೆಸ್ ಮಾಡಬೇಕು. ನೋಡಿ, ಇಷ್ಟಾದರೆ ಸಾಕು. ಇವಾಗ ಸ್ಪೂನಿಂದ ಪ್ರೆಸ್ ಮಾಡ್ಕೋಬೇಕು. ಹಾಗೆ ಇದನ್ನು 2 ಅವರು ಗಟ್ಟಿಯಾಗೋಕ್ಕೆ ಬಿಡಬೇಕು. ಫುಲ್ ಆರಿದ ಮೇಲೆ
2 ಅವರ್ ಬಿಟ್ಟು ಪೀಸ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ಇವಾಗ 2 ಅವರು ಬಿಡ್ತಾಯಿದ್ದೀನಿ ನಾನು. ಆರಬೇಕು, ಇದು ಚೆನ್ನಾಗಿ ಆರಿದ ಮೇಲೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಆರಿದೆ ಇದು. ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ನಿಮಗೆ ದೊಡ್ಡ ಪೀಸ್ ಆದರೆ ದೊಡ್ಡ ಪೀಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ನಾನು ಚಿಕ್ಕದಾಗಿ ಪೀಸ್ಗಳನ್ನ ಮಾಡ್ಕೋತಾ ಇದ್ದೀನಿ ಸ್ಕ್ವೇರ್ ಟೈಪಲ್ಲಿ. ನೀವು ಈ ಥರ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ. ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತಾಯಿದೆ. ನೀವು ಎಲ್ರಿಗಿಂತ ಮುಂಚೆನೇ ನೋಡ್ಬೋದು. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಬರ್ಫಿನ ಕಟ್ ಮಾಡ್ಕೋತಾ ಇದ್ದೀವಿ. 2 ಅವರ್ ಆರಾಮಾಗಿ ಇಟ್ಟರೆ ಫುಲ್ ತಣ್ಣಗೆ ಆಗಿರುತ್ತೆ, ಆರೋಗಿರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ಇವಾಗ ನೋಡಿ ಒಂದು ಸೈಡ್ ಆಯಿತು. ಇವಾಗ ಇನ್ನೊಂದು ಸೈಡ್ ಕಟ್ ಮಾಡ್ಕೋತಾ ಇದ್ದೀವಿ. ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ. ಬಾಳೆಹಣ್ಣು ತುಂಬ ಹಣ್ಣಾಗಿದ್ದರೆ ಯಾರೂ ತಿನ್ನಲ್ಲ ಮನೆಯಲ್ಲಿ ಮಕ್ಕಳು. ನನಗೆ ಬೇಡ ನಿನಗೆ ಬೇಡ ಅಂತಾರೆ. ಆವಾಗ ಈ ರೆಸಿಪಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಚೆನ್ನಾಗಿರೋದೇ ಇತ್ತು ಬಾಳೆಹಣ್ಣು, ನಾನು ಅದಕ್ಕೆ ಆ ಥರ ಮಾಡಿದ್ದೆ, ತೊಗೊಂಡಿದ್ದೆ. ನೀವು ಹಣ್ಣಾಗಿರೋ ಬಾಳೆಹಣ್ಣು ಕೂಡ ತೊಗೋಬೋದು. ಚೆನ್ನಾಗಿರೋದೇ ಬೇಕಂತೇನಿಲ್ಲ. ಒಂದು 3 ಬಾಳೆಹಣ್ಣು ಆದರೆ ನೋಡಿ ಈ ಥರ ಬರ್ಫಿ ರೆಡಿ ಆಗುತ್ತೆ. ಸೂಪರ್. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗಿ ಬರ್ತಾಯಿದೆ ನೋಡಿ. ಹಣ್ಣಾಗಿರೋ ಬಾಳೆಹಣ್ಣಿನಿಂದ ಬರ್ಫಿ ಮಾತ್ರ ಅಲ್ಟಿಮೇಟ್ ಫ್ರೆಂಡ್ಸ್. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್. ನೋಡಿ ಎಲ್ಲವನ್ನು ಇದೇ ಥರ ಪೀಸ್ಗಳನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ. ಹಾಗೆ ತಟ್ಟೆಗೆ ಕೂಡ ಸರ್ವ್ ಮಾಡಿದ್ದೀನಿ ನೋಡಿ. ವಾವ್, ಎಷ್ಟು ಸಖತ್ತಾಗಿ ಕಟ್ಟಾಗಿದೆ ನೋಡಿ ಫ್ರೆಂಡ್. ಸೂಪರ್. ಹಾಗೆ ಒಂದನ್ನು ಕಟ್ ಮಾಡಿ ತೋರಿಸ್ತೀವಿ ನೋಡಿ ನಿಮಗೆ. ಹಲ್ವಾ ಥರ ಆಗಿದೆ. ವಾವ್, ಸಾಫ್ಟು ಸ್ವೀಟಾಗಿ ಸೂಪರಾಗಿ ಮಾಡಿದ್ದೀವಿ ನೋಡಿ ಫ್ರೆಂಡ್. ಇವಾಗ ಇದನ್ನು ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ. ಎಷ್ಟು ವಾವ್ ಸಾಫ್ಟಾಗಿದೆ ನೋಡಿ ಫ್ರೆಂಡ್. ಸೂಪರ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್. ಬಾಯ್.